ಈ ವಿಡಿಯೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದ್ದೀರಾ. ಎಂತ ದುರಂತ ಅಂದ್ರೆ ಒಬ್ಬಳು ನಾರ್ತ್ ಸೈಡ್ ಹುಡುಗಿ ಒಬ್ಬ ಕರ್ನಾಟಕದ ಆಟೋ ಡ್ರೈವರ್ಗೆ ಎಲ್ಲ ಸಾರ್ವಜನಿಕರ ಮುಂದೆ ತನ್ನ ಕಾಲಲ್ಲಿರೋ ಚಪ್ಪಲಿ ಬಿಚ್ಚಿ ಮಕ ಹೊಡಿತಾಳೆ ಅಂದ್ರೆ ಎಷ್ಟು ಮಟ್ಟಿಗೆ ಇವಳಿಗೆ ಇಲ್ಲಿ ಬೇರು ಉರಿರ್ಬೇಡ, ಎಷ್ಟು ಮಟ್ಟಿಗೆ ಮೈಲ್ ಕೊಬ್ಬು ತುಂಬಿರಬೇಡ. ಎಲ್ಲಿಂದ ಅಂತ ಬಂದು ಹೊಟ್ಟೆ ತುಂಬಿಸೋಕೆ ಬಂದಿರೋ ಇವಳು ಒಬ್ಬ ಕರ್ನಾಟಕದ ಕನ್ನಡಿಗನಿಗೆ, ಆಟೋ ಡ್ರೈವರ್ ಸೆಕೆಂಡರಿ ಒಬ್ಬ ಕನ್ನಡದವನಿಗೆ ಇಲ್ಲಿ ಬಂದು ತನ್ನ ಕಾಲಲ್ಲಿರೋ ಚಪ್ಪಲಿ ಬಿಚ್ಚಿ ಮಕಕ್ಕೆ ಹೊಡಿತಾಳೆ ಅಂದ್ರೆ ಎಷ್ಟು ಕೊಬ್ಬು ಇವಳಿಗೆ ಮೈಯಲ್ಲಿ ತುಂಬಿಕೊಂಡಿರಬೇಡ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದ್ದಂಗೆ ನೀವು ಕನ್ನಡದವ್ರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ. ವಿಡಿಯೋ ಮಾಡೋದು ಬಿಟ್ಟು ಮೊದಲು ಮಕಕ್ಕೆ 2 ಬಾರ್ಸ್ ಗುರು ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ. ಅವ್ರು ವಿಡಿಯೋ ಮಾಡ್ತಿರೋದಕ್ಕೆ ಇವತ್ತು ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಗೊತ್ತಾಯ್ತು. ಮೀಡಿಯಾಗಳು ಕೂಡ ಅದ್ರ ಬಗ್ಗೆ ವಿರೋಧಿಸಿದ್ರು. ಈ ಕರ್ನಾಟಕ ನೋಡ್ತು ಅಲ್ಲಿ ಏನಾಯ್ತು ಅಂತ. ಒಂದು ವೇಳೆ ವಿಡಿಯೋ ಮಾಡದೆ ಜಗಳಕ್ಕೆ ಬಿದ್ದು ಒಂದ್ ಮಾಡಕ್ ಹೋಗಿ ಇನ್ನೊಂದಾಗಿ ಏನೇನೋ ಆಗ್ಬಿಟ್ಟು ಆ ನಾರ್ತ್ ಹುಡುಗಿ ಬಂದು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನನ್ನ ಜೊತೆಗೆ ಮಿಸ್ಬಿಹೇವ್ ಮಾಡ್ದ, ನನ್ನ ಜೊತೆ ಹೀಗೆ ನಡ್ಕೊಂಡ ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಬೇರೆ ಬೇರೆ ಸೆಕ್ಷನ್ಗಳು ನಮ್ಮ ಪೊಲೀಸರು ಹಾಕ್ಬಿಟ್ಟು ಪಾಪ ಈ ಕಡು ಬಡವ ಆಟೋ ಡ್ರೈವರ್ಗೆ ಜಡಿತಾ ಇದ್ರು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿದಕ್ಕೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಇಡೀ ಕರ್ನಾಟಕ ನೋಡ್ತು. ತಲೆ ಓಡಿಸ್ಬಿಟ್ಟು ವಿಡಿಯೋ ಮಾಡಿದೆ ಬೆಸ್ಟ್ ಅಂತ ನಾನು ಅನ್ಕೋತೀನಿ. ಏನಕ್ಕಂದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಕಾನೂನು ಪೊಲೀಸ್ ಇದೆ, ಅವ್ರ ವಿಡಿಯೋ ನೋಡ್ಬಿಟ್ಟು ಏನೆಲ್ಲ ಆಯ್ತು ಅಂತ ಪ್ರೊಸೀಜರ್ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬಳು ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನಾದ್ರು ಆರೋಪ ಮಾಡಿದ್ರೆ ಪೊಲೀಸ್ ಅವರು ಅದಕ್ಕೆ ತಗೊಂಡ್ಬಿಡ್ತಾರೆ. ಸೊ ಬೇರೆ ಬೇರೆ ಸೆಕ್ಷನ್ ಹಾಕ್ಬಿಟ್ಟು ಪಾಪ ಈ ಬಡವ ಆಟೋ ಡ್ರೈವರ್ ಪೊಲೀಸ್ ಸ್ಟೇಷನ್ ಸುತ್ತೋದು, ಕೋರ್ಟ್ ಸುತ್ತೋದು ಬೇಡವೇ ಬೇಡ ಅಂತ ಬೆಸ್ಟ್ ಒಂದು ಚಪ್ಪಲಿ ಹೊಡೆಸೋದ್ರ ಪರವಾಗಿಲ್ಲ. ಏನಾಯ್ತು ಅಂತ ವಿಡಿಯೋ ಮಾಡಿದಕ್ಕೆ ಆ ಬಡವ ಆಟೋ ಡ್ರೈವರ್ ಇವತ್ತು ಉಳಿದ. ಇಲ್ಲಿ ವಿಚಾರ ಬಂದಿರೋದು ಏನಂದ್ರೆ ಇವ್ರು ಎಲ್ಲಿಂದ ಒಂದು ಹೊಟ್ಟೆ ತುಂಬಿಸೋಕೆ ಬಂದಿರೋ ಇವರು ಕರ್ನಾಟಕದವ್ರಿಗೆ ಇವತ್ತು ಒಂದು ಕಾಲಲ್ಲಿರೋ ಚಪ್ಪಲಿ ತಗೊಂಡು ಹೊಡಿತಾರೆ, ನಾಳೆ 2 ಕಾಲಲ್ಲಿರೋ ಚಪ್ಪಲಿ ತಗೊಂಡು ಹೊಡಿಕೆ ಹೇಸಲ್ಲ ಅಂತ ನನಗೆ ಅನಿಸ್ತಾ ಇದೆ. ನೀವು ಇತ್ತೀಚೆಗೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳು ನೋಡ್ತಿರ್ಬೋದು. ಇಲ್ಲಿ ಅತ್ತಿಬೆಲೆ ಟೋಲ್ ಗೇಟ್ ಅಲ್ಲಿ ಒಬ್ಬ ಕರ್ನಾಟಕದವನು ವ್ಯವಹರಿಸ್ತಿರ್ಬೇಕಾದ್ರೆ ಅವನು ಅಲ್ಲಿ ಏನೇನೋ ಒಂದು ನಡೀತಾ ಇರುತ್ತೆ ಡಿಸ್ಕಷನ್. ಸೊ ಹಾಗಾಗಿ ಕನ್ನಡದಲ್ಲಿ ಮಾತಾಡೋಂತ ಕನ್ನಡದವನು ಹೇಳ್ತಾನೆ, ಹಿಂದಿ ಮೇ ಬಾತ್ ಕರೋ ಅಂತ ಅವನು ಹೇಳ್ತಾನೆ. ಹಿಂದಿನೇ ಮಾತಾಡ್ಬೇಕು, ಇಲ್ಲಿ ಹಿಂದಿ ಮಾತಾಡಿದ್ರೆ ನೆಕ್ಸ್ಟ್ ಏನು ಅಂತ ನಾನು ಪರಿಶೀಲನೆ ಮಾಡ್ತೀನಿ, ನೆಕ್ಸ್ಟ್ ನಿನ್ಗೆ ಅಲೋ ಮಾಡ್ತೀನಿ, ಇಲ್ಲ ಕನ್ನಡ ಮಾತಾಡೋಣ ಅಂತ ಹೇಳ್ತಾನೆ. ಸೊ ಸುಮಾರು ವಿಡಿಯೋಗಳು ಸಿಕ್ಕಾಪಟ್ಟೆ ಈ ಥರ ನಡೀತಾ ಇದಾವೆ. ಇನ್ನೊಂದು 2-3 ವಿಡಿಯೋಗಳು ಇದೆ, ಹಿಂದಿ ಮಾತಾಡಿ ನೀನು ಕನ್ನಡದಲ್ಲಿ, ಕನ್ನಡ ಮ್ಯಾಕ್ ಮಾತಾಡ್ತೀನಿ, ಹಿಂದಿ ಮಾತಾಡುವಂತ ಜಗಳ ಆಗುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಈ ಥರ ನಡೀತಾ ಇದೆ. ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿ ನಾನು ಆಯ್ತಾ, ಕನ್ನಡ ಮಾತಾಡ ಅಂತ ಹೇಳಿ ನಾನು. ನೀನ್ ಬೆಂಗಳೂರು ಬಂದಿರೋದು, ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ. ಸೊ ರೀಸೆಂಟಾಗಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ಎಂಥ ದೊಡ್ಡ ಮಹಾನ್ ನಟ ನಟಿಯರು ಇನ್ನೂ ಕೂಡ ಅದ್ರ ಬಗ್ಗೆ ತೊಟ್ಟಿಕ್ ಮಾತಾಡಿಲ್ಲ. ಅವರು ಸೋಷಿಯಲ್ ಅಕೌಂಟ್ಗಳಲ್ಲಿ ಹೀಗೆ ಅಂತ ಒಂದು ಲೈನ್ ಕೂಡ ಬರೆದಿಲ್ಲ. ಎಷ್ಟು ಜನ ದೊಡ್ಡ ಹೆಸರು ಮಾಡಿರೋ ನಟ ನಟಿಯರಿದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ಮಾತಾಡಿದ್ರು. ಕೆಲವೇ ಬೆಳವಣಿಗೆ ನಟ ನಟಿಯರು, ಅದರಲ್ಲಿ ರಕ್ಷಣಾ ವೇದಿಕೆಯವರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಸೊ ಹಾಗಾಗಿ ರಕ್ಷಣಾ ವೇದಿಕೆಯವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ, ಎಲ್ಲಾದ್ರೂ ಒಂದು ಕನ್ನಡದವರಿಗೆ ಕೊಂಕ್ ಬಂದ್ರೆ ಮೊದಲು ಬರೋದೇ ಅವರೇ, ಯಾವ ನಟ ನಟಿಯರು ಅಲ್ಲಿ ಪ್ರೆಸೆಂಟ್ ಇರಲ್ಲ. ಸೊ ರಕ್ಷಣಾ ವೇದಿಕೆಯವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಏನಾದ್ರೂ ಒಂದು ಕೊಂಕ್ ಬಂದ್ರು ಕೂಡ ಅವರಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಆದಷ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಸೊ ಇವತ್ತು ಇದ್ರ ಬಗ್ಗೆ ಏನಾದ್ರು ಕಡಿವಾಣ ಹಾಕ್ಲಿಲ್ಲ, ಇದೇ ರೀತಿಯಾಗಿ ಸುಮ್ಮನಾತ ಹೋದ್ರೆ ನಾಳೆ ಕನ್ನಡಿಗರ ಪರಿಸ್ಥಿತಿ ಏನಾಗಬಹುದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಾವೆಲ್ಲ ಎಚ್ಚೆತ್ಕೋಬೇಕಾಗುತ್ತೆ. ಸೊ ಆದಷ್ಟು ಬೇಗ ದೊಡ್ಡವರೆಲ್ಲ ಏನಿದ್ದಾರೆ ಇದಕ್ಕೆ ಏನ್ ಮಾಡಬೇಕು, ಏನ್ ಸೊಲ್ಯೂಷನ್ ಬೇಕು, ಈ ರೀತಿಯಾಗಿ ಕನ್ನಡದವರ ಮೇಲೆ ಪ್ರಜಾಪ್ರಭುತ್ವ ಕರ್ನಾಟಕದ ಭಾರತದ ಯಾವ ಮೂಲೆಯಲ್ಲೂ ಕೂಡ ಅವರು ಬದುಕಬಹುದು. ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅನ್ನಕ್ಕೆ ನಾವು ಯಾರೆಲ್ಲ. ಸೊ ಹಾಗಾಗಿ ಹೋದ್ರ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕನ್ನಡದವರು ಯಾರು ಕೂಡ ಖ್ಯಾತಿ ತೆಗಿಯಲ್ಲ. ಸೊ ಆಟೋದವನು ತನ್ನ ಗಾಡಿಗೆ ಟಚ್ ಆಗಿಲ್ಲ ಅಂತ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಜನ ಕೂಡ ಹೇಳ್ತಾ ಇದ್ದಾರೆ. ನನ್ನ ಗಾಡಿಗೆ ಟಚ್ ಆಗಿ ಆ ತರ ಬಿಹೇವ್ ಮಾಡ್ದ ಅಂತ ಚಪ್ಪಲಿ ಹೊಡಿತಾ ಇದ್ದಾಳೆ. ಸುಮ್ನೆ ಖ್ಯಾತಿ ತೆಗೆದ್ರೆ ಯಾರು ಕೂಡ ಬಿಡಲ್ಲ. ಸೊ ಇದಕ್ಕೆ ಆದಷ್ಟು ಬೇಗ ದೊಡ್ಡವರು ಒಂದು ಕಡಿವಾಣ ಹಾಕಿದ್ರೆ ಸೊ ಬೆನ್ನೆಲುಬಾಗಿ ನಾವು ಕೂಡ ನಿಲ್ತೀವಿ. ಕನ್ನಡದ ನಾಡು ನುಡಿ ಗುಡಿ ಜಲ ಅಂತ ಬಂದಾಗ ಯಾರು ಕೂಡ ದೊಡ್ಡವರಲ್ಲ. ಭಾಷೆ ಅಂತ ಬಂದಾಗ ಕೂಡ ಅಷ್ಟೇ, ಎಂತ ದೊಡ್ಡ ವ್ಯಕ್ತಿ ಆದರೂ ಸೆಕೆಂಡರಿ, ಭಾಷೆ ಮೊದಲು. ಇದ್ರ ಬಗ್ಗೆ ದೊಡ್ಡವರು ಏನ್ ತೀರ್ಮಾನ ತಗೊಂಡ್ರು ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕ್ಬೇಕು. ಇಲ್ಲ ಅಂದ್ರೆ ಪರಿಸ್ಥಿತಿ ನೆಕ್ಸ್ಟ್ ಯಾವ ರೇಂಜ್ ಹೋಗ್ತಿದ್ರೆ, ಇವತ್ತು ಚಪ್ಪಲಿ ತಗೊಂಡು ಹೊಡಿತಾ ಇದ್ರೆ ನಾಳೆ ಎಲ್ಲರೂ ಕೂಡ ಚಪ್ಪಲಿ ತಗೊಂಡು ಹೊಡಿಯಕ್ಕೆ ಹೇಸಲ್ಲ. ಸೊ ಹಾಗಾಗಿ ಕನ್ನಡಿಗರು ಒಗ್ಗಟ್ಟಾಗಿ ನಿಲ್ಬೇಕು. ಸೊ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರೆ ಯಾರು ಕೂಡ ಏನು ಅನ್ನಲ್ಲ ನಮ್ಮ ಕನ್ನಡದವರು. ಸೊ ಇತ್ತೀಚೆಗೆ ಅವ್ರದ್ದು ಖ್ಯಾತಿ ಸಿಕ್ಕಾಪಟ್ಟೆ ಆಗ್ತದೆ. ಸೊ ಹಾಗಾಗಿ ದೊಡ್ಡವರು ಆದಷ್ಟು ಬೇಗ ಏನಾದ್ರು ಒಂದು ಇದಕ್ಕೆ ತರಲಿಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ತುಂಬಾ ಹದಗೆಡ್ತಿದೆ ಅಂತ ಈ ವಿಡಿಯೋ ಮುಖಾಂತರ ನಾವು ಎಚ್ಚೆತ್ಕೋಬೇಕಂತ ನನಗೆ ಅನಿಸ್ತಾ ಇದೆ. ನಿಜಕ್ಕೂ ದೊಡ್ಡ ದುರಂತ. ಕನ್ನಡದ ಆಟೋ ಡ್ರೈವರ್ ಮೇಲೆ ಎಲ್ಲಿಂದಾನು ಬಂದಿರೋ ಇವಳು ಆಟೋ ಡ್ರೈವರ್ಗೆ ಚಪ್ಪಲಿ ತಗೊಂಡು ಹೊಡಿತಾಳೆ ಅಂದ್ರೆ ಎಷ್ಟು ಧೈರ್ಯ ಇಡಬೇಡ ಅವಳಿಗೆ. ಏನ್ ಮಾಡ್ಕೋತಾರೆ ಇವರು ಅನ್ನೋ ರೇಂಜಿಗೆ ಹೊಡಿತಾ ಇದ್ದಾಳೆ ಅಂದ್ರೆ. ಸೊ ಇದಕ್ಕೆ ಆದಷ್ಟು ಬೇಗ ದೊಡ್ಡವರು ಒಂದು ಸೊಲ್ಯೂಷನ್ ಕಂಡಿಡ್ಕೊಂಡು ಏನಾದ್ರು ಒಂದು ಕಡಿವಾಣ ಹಾಕಬೇಕು. ಈ ರೇಂಜಿಗೆ ಆದ್ರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಮುಂದೆ ಬೇರೆ ಲೆವೆಲ್ಗೆ ಹೋದ್ರು ಹೋಗ್ಬೋದು. ಸೊ ಹಾಗಾಗಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಎಷ್ಟೊಂದು ಹಿಂದಿ ಕನ್ನಡದ ಬಗ್ಗೆ ಒಂದು ಇತ್ತೀಚೆಗೆ ಈ ಮಂತ್ ಅಂತೂ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳು ಆಗೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಜೊತೆಗೆ ಯಾರೆಲ್ಲ ಮೊದಲೇ ಬಾರಿಗೆ ಶರತ್ ಲೈವ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹಾಗೆ ಸಿಗೋಣ ಮತ್ತೆ ಇನ್ನೊಂದು ಕಾಂಟೆಂಟ್ ನಲ್ಲಿ. ಧನ್ಯವಾದ.